ಈ ರೀತಿ ನಮ್ಮನ್ನು ಯಾಕೆ ಕಡೆಗಣಿಸ್ತೀರಿ ಅನ್ನುವಂಥದ್ದು ಅಪ್ಪ ಮಗನ ಪ್ರಶ್ನೆ ಆಗಿತ್ತು. ಹೀಗಾಗಿ ಖುದ್ದಾಗಿ ನಾಯಕರ ಜೊತೆಗೆ ಮುಖ್ಯಮಂತ್ರಿಗಳೇ ಹೋಗಿ, ಜೊತೆಗೆ ಉಸ್ತುವಾರಿ ನಾಯಕರು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಬಂದರು. ಬಂದಾದಮೇಲೆ ಹೊರಗಡೆ ಬಂದು ಏನು ಮಾತಾಡಿದ್ರು ಗೊತ್ತಿರುವಂಥ ಸಂಗತಿ. ಈ ಅಸಮಾಧಾನಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ನೋಡಿ. Between all this dissidents, is it a compromising meeting or you are making them? No dissident. Who said dissident? BJP. There is no dissident in the Congress party. We have to take care. We have to share. We have to just have workout strategy. That is why we are just speaking. There is no question of any dissident. Where is the dissident? So all are staying intact, sir. Everything is intact. There is no problem. Just everyone, they are all eligible leaders. They are senior loyal leaders. That is what we wanted to convey this circumstance. Mr. Vijayendra says, sir, a Congress is a broken house with the 10 doors. I don't want to answer anything to Vijayendra. Let him first repair himself. Let him keep his house in order. His MLC election has shown him the door, no? ಯಾವ ಕೋಪ ಇಲ್ಲ, ಕೋಪ ನಿಮಗೆ ಬೇಕಷ್ಟೇ, ಯಾರಿಗೂ ಕೋಪ ಇಲ್ಲ. Sir, between all this dissidents, is it a compromising meeting or you are making them? No dissident. Who said? ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ, ಮೊನ್ನೆ ಒಂದು ಲೆಕ್ಕದಲ್ಲಿ ಬಿರುಗಾಳಿ ಎದ್ದು ಬಿಟ್ಟಿತ್ತು. ಆದರೆ ಈಗ ಸ್ವಲ್ಪ ಕೂಲಾದಂಥ ವಾತಾವರಣ ಇದೆ. ಈ ಕೆಲವೊಂದು ಭಾಗದಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ ಬಿಡಿ. ಈಗ ಕೋಲಾರ ಭಾಗದಲ್ಲಿ ಇನ್ನೂ ಕೂಡ ಬಂದ್ಗಳು, ಪ್ರತಿಭಟನೆಗಳು ನಡೀತಾನೆ ಇವೆ, ಪ್ರಶ್ನೆ ಬೇರೆ. ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಸ್ಥಿತಿಗತಿಗಳು ಸ್ವಲ್ಪ ತಹಬಂದಿಗೆ ಬಂದಿರೋಂಗೆ ಕಾಣ್ತಾ ಇದೆ, ಏನಂತೀರಿ? ಖಂಡಿತ ರಂಗನಾಥ್, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಿ 3 ದಿನ ಕಳೆದರೂ ಕೂಡ ಅಸಮಾಧಾನ ತಣ್ಣಗಾಗ್ತಾ ಇಲ್ಲ. ಸಾಕಷ್ಟು ರಾಜ್ಯದ ವಿವಿಧ ಮೂಲೆಯಲ್ಲೂ ಕೂಡ ಪ್ರೊಟೆಸ್ಟ್ಗಳು ನಡೀತಾ ಇದೆ. ಮಾಜಿ ಸಚಿವರು, ಶಾಸಕರು ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಇದರ ನಡುವೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂಥ ಶಾಸಕರಾದ ಎಂ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾ ಕೃಷ್ಣ ಅವರ ಅಸಮಾಧಾನವನ್ನು ತಿಳಿಸಲು ಖುದ್ದು ಕಾಂಗ್ರೆಸ್ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಈಗಾಗಲೇ ಮೊನ್ನೆ ನೂತನವಾಗಿ ಸಚಿವರು ಹೋಗಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ. ನಿನ್ನೆ ಖುದ್ದು ಮುಖ್ಯಮಂತ್ರಿಗಳವರ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಮನವೊಲಿಸುವಂಥ ಕಸರತ್ತನ್ನು ಕೂಡ ಮಾಡಿದ್ರು. ಈ ಹಿಂದೆ ಕೂಡ ಒಂದಷ್ಟು ಅಸಮಾಧಾನ ಎದ್ದು ಕಾಣ್ತಾ ಇತ್ತು. ಕಳೆದ ಸಂಪುಟದಲ್ಲಿ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಸಿದ್ದರಾಮಯ್ಯ ಅವರ ಒಂದು ಸಂಪುಟದಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಮೇಲೆ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದಂಥ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾ ಕೃಷ್ಣ ಅವರಿಗೆ ದೊಡ್ಡ ಮಟ್ಟಿಗೆ ನಿರಾಸೆ ಆಯಿತು. ಅದಾದ ನಂತರದಲ್ಲಿ ದೊಡ್ಡ ಹೈಡ್ರಾಮವೇ ಕೆಪಿಸಿಸಿ ಕಚೇರಿ ಎದುರು ನಡೆದೋಯ್ತು. ಪ್ರತಿಭಟನೆಯನ್ನು ದೊಡ್ಡ ಮಟ್ಟಿಗೆ ನಡೆದರು. ಅವೆಲ್ಲ ಬೆಳವಣಿಗೆ ನಂತರದಲ್ಲಿ ಖುದ್ದು ಮುಖ್ಯಮಂತ್ರಿಗಳವರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಸುರ್ಜೇವಾಲಾ ಅವರು ಭೇಟಿ ನೀಡಿದರು. ಆ ಒಂದು ಭೇಟಿಯಲ್ಲಿ ಅವರ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದೆ. ಮುಖ್ಯಮಂತ್ರಿಗಳೇ ಖುದ್ದು ಆಗಿರುವಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಿದರೆ ತಪ್ಪಾಗಿದೆ, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತೇಳಿ. ಯಾಕೆಂದರೆ ಬೆಂಗಳೂರಿನ ಹಿರಿಯ ಶಾಸಕರಿದ್ದಾರೆ, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಿದ್ದಾರೆ ಕೃಷ್ಣಪ್ಪ ಅವರು. ಇಬ್ಬರು ಶಾಸಕರು ಮನೆಯಿಂದ ಆಯ್ಕೆಯಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಒಬ್ಬರಿಗಾದರೂ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ, ದೊಡ್ಡ ಮಟ್ಟ ನಿರೀಕ್ಷೆಯಲ್ಲಿ ಕೃಷ್ಣಪ್ಪ ಅವರು ಇದ್ರು. ಈ ರೀತಿ ಆಗಿರುವಂಥದ್ದು ಅವ್ರಿಗೆ ಸಾಕಷ್ಟು ಬೇಸರ ಕೂಡ ಆಗಿದೆ. ಒಂದು ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಆರೋಪವನ್ನು ಕೂಡ, ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಅವರ ಒಂದು ಅಸಮಾಧಾನವನ್ನು ತಡಿಸಲಿಕ್ಕೆ ಈಗಾಗಲೇ ಖುದ್ದು ಮುಖ್ಯಮಂತ್ರಿಗಳ ಅಖಾಡಕ್ಕಿಳಿತಾರೆ. ಅಸಮಾಧಾನ ಶಮನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಕೃಷ್ಣಪ್ಪರ ಹೇಳಿಕೆಯನ್ನು ನೋಡ್ತಿದ್ರೆ ನನಗೆ ಸಾಕಷ್ಟು ನೋವಾಗಿದೆ, ನನಗೆ ಯಾವುದೇ ಬೇರೆ ಹುದ್ದೆ ಕೊಟ್ಟರೆ ಬೇಡ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಈಗಾಗಲೇ 19 ಜನ ಸಚಿವರನ್ನು ಮಾಡಲಾಗಿದೆ. ಇರುವಂಥ ಒಂದು ಸ್ಥಾನ ಇದೆ, ಅದರಲ್ಲಿ ಮಹಿಳೆಯರಿಗೆ ಕೊಡಲೇಬೇಕಾಗುತ್ತಿಲ್ಲ. ಅಂದರೆ ಮಹಿಳಾ ವಿರೋಧಿ ಕ್ಯಾಬಿನೆಟ್ ಅನ್ನು ಒಂದು ಹಣಪಟ್ಟಿಯನ್ನು ಕಾಂಗ್ರೆಸ್ ಕಟ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ. ಅಲ್ಲಿ ಕೃಷ್ಣಪ್ಪರಿಗೆ ಯಾವ ರೀತಿ ಅವಕಾಶವನ್ನು ಮಾಡಿಕೊಡ್ತಾರೆ ಕಾದು ನೋಡಬೇಕಾಗಿದೆ. ಬೇರೆ ರೀತಿಯಾಗಿ ಯಾವ್ದಾದ್ರು ನಿಗಮವನ್ನು ಕೊಡ್ತಾರಾ, ಆ ಒಂದು ನಿಗಮಗಳಿಗೆ ಕೃಷ್ಣಪ್ಪರು ಒಪ್ಪುವಂಥ ಸಾಧ್ಯತೆಗಳು ಕೂಡ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಏನು ನಡೀತಾ ಇದೆ ಅಂತಂದ್ರೆ, ಯಾರಾದರೂ ಮತ್ತೆ ಈಗಾಗಲೇ ಸಚಿವರು ಏನಾಗಿರೋ ಅವರು ಸಚಿವ ಸ್ಥಾನವನ್ನು ತ್ಯಾಗ ಮಾಡುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡ ಕೂಡ ಹೆಚ್ಚಾಗಿದೆ. ಕೃಷ್ಣಪ್ಪರು ಅದೇ ರೀತಿಯಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರಂಗನಾಥ್. ಈ ನಿಟ್ಟಿನಲ್ಲಿ ಮತ್ತೆ ಯಾರಾದರೂ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಕೃಷ್ಣಪ್ಪರಿಗೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ತಾರಾ, ಇಲ್ಲ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮುಖ್ಯಮಂತ್ರಿಗಳು ನಡೆಸಿ ಅವರ ಒಂದು ಅಸಮಾಧಾನವನ್ನು ಶಮನ ಮಾಡಿ ಸುನಿಲ್ ಪ್ರಮುಖವಾದ ನಿಗಮ ಮಂಡಳಿಯನ್ನು ಸಂಗತಿ ಏನು ಅಂತಂದ್ರೆ, ಇಲ್ಲಿ ಅಸಮಾಧಾನದ ಕಿಚ್ಚು ದೊಡ್ಡ ಮಟ್ಟಿಗೆ ಸುನಿಲ್ ಕೇಳ್ತಾ ಇದೆಯಾ? ಗಮನಿಸಬೇಕಾದಂಥ ಸಂಗತಿ ಏನು ಅಂತಂತಂದರೆ, ಯಾರಿಗೆ ಕೊಡಬೇಕು ಏನು ಎತ್ತ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಫಸ್ಟ್ ಕೊಡೋದಕ್ಕಿಂತ ಮೊದಲು. ಈಗ ಕೊಟ್ಟಾದ ಮೇಲೆ ಈಗ ಯಾರಾದರೂ ಈ ಕೊಟ್ಟರನ್ನ ಬಿಡಿ ಅಂತಂದರೆ ಬಿಡ್ತಾರಾ? ಅದು ಇನ್ನೊಂದು ಅಸಮಾಧಾನಕ್ಕೆ ಕಾರಣ ಆಗಲ್ವಾ? ಸುನಿಲ್ ಕೇಳ್ತಾ ಇದೀಯ? ನಾನು ಧ್ವನಿ ಕೇಳ್ತಾ ಇದೆಯಾ?
ಕೊಡುವಂತ ಸಂದರ್ಭದಲ್ಲೇ ಅಳದು ತೂಗಿ ಯೋಚನೆ ಮಾಡಿ ರಂಗನಾಥ್, ಕೊಟ್ಟಿದ್ದಿದ್ರೆ- ಪ್ರಮುಖವಾಗಿ ಈಗಾಗಲೇ ಒಂದ್ ರೀತಿ ಮೊನ್ನೆ ನಡೆದಂತ ಕಾಂಗ್ರೆಸ್ನ ಒಂದು ಪಟ್ಟಿ ಏನ್ ರಿಲೀಸ್ ಆಯ್ತು ಸಚಿವ ಸಂಪುಟ ವಿಸ್ತರಣೆದು, ಸಾಕಷ್ಟು ಹಾಸ್ಯಾಸ್ಪದವಾಗಿತ್ತು. ಒಬ್ಬರನ್ನ ಮಂಕಾಳ ವೈದ್ಯರನ್ನ ಹೆಸರನ್ನು ತೆಗೆದು ಮಲ್ಲಿಕಾರ್ಜುನ್ ಅವರು ಸೇರಿಸಿದ್ರು, ಗಾಯತ್ರಿ ಶಾಂತೇಗೌಡ ಅಂದ್ರೆ ಅವರನ್ನಿಗೆ ತೆಗೆದು ಬೇರೆಯವರಿಗೆ ಅವಕಾಶವನ್ನು ಕೊಡ್ಲಿಕ್ಕೆ ಆಗ್ತಾ ಒಂದು ಚರ್ಚೆಗಳು ಕೂಡ ನಡೀತು. ಆ ಒಂದು ಕ್ಯಾಬಿನೆಟ್ ಒಂದು ಸಚಿವ ಸಂಪುಟ ವಿಸ್ತರಣೆ ಪಟ್ಟಿಯೇ ಸಾಕಷ್ಟು ಹಾಸ್ಯಾಸ್ಪದಕ್ಕೆ ಚರ್ಚೆ ಕೂಡ ಆಯ್ತು. ಇದರ ನಡುವೆ ಈಗಾಗಲೇ ಯಾರು ತ್ಯಾಗ ಮಾಡ್ತಾರೆ ಅದನ್ನ ಕೊಡುವುದಕ್ಕಿಂತ ಮುಂಚೆನೆ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಈಗಾಗಲೇ ಪ್ರಮಾಣ ವಚನವನ್ನು ತೆಗೆದುಕೊಂಡು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಈಗಾಗಲೇ ಬರ ವೀಕ್ಷಣೆಯನ್ನು ಕೂಡ ಸಚಿವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ರಾಜೀನಾಮೆಯನ್ನು ಕೊಡ್ತಾರೆ, ಏನೇ ಹೇಳ್ಬೋದು ರಾಜೀನಾಮೆ ಕೊಡ್ತೀವಿ ಅಂತೇಳಿ, ಅವರ ಮತ್ತಷ್ಟು ಅಸಮಾಧಾನ ಹೆಚ್ಚಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳು ಇದನ್ನ ಬಗೆಹರಿಸ್ತಾರೆ ಅಂತ ನೋಡಬೇಕಾಗಿದೆ. ಕೃಷ್ಣಪ್ಪ ಅವರ ನಿಲುವನ್ನು ನೋಡ್ತಾ ಇದ್ರೆ ನನಗೆ ಸಚಿವ ಸ್ಥಾನವನ್ನು ಬಿಟ್ಟು ಬೇರೆ ಯಾವುದು ಹುದ್ದೆ ಬೇಡ, ನನಗೆ ಯಾವುದೇ ರೀತಿಯ ಪ್ರಭಾವಿ ಈಗಾಗಲೇ ಒಂದು ಬೇರೆ ರೀತಿಯಾದ ಹುದ್ದೆಯನ್ನು ಕೊಟ್ಟರೆ ಅದನ್ನು ಅಲಂಕರಿಸಲ್ಲ, ನನಗೆ ಸಾಕಷ್ಟು ನೋವಾಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ, ಮತ್ತೆ ಇದನ್ನ ತ್ಯಾಗ ಮಾಡುವಂತವ್ರು ಯಾರಿದ್ದಾರೆ? ಒಂದು ಸಣ್ಣ ಒಂದು ಗ್ರಾಮ ಪಂಚಾಯತಿ ಹುದ್ದೆ ಆಗ್ಬೋದು, ಬೇರೆ ಒಂದು ಸಣ್ಣ ಒಂದು ಹುದ್ದೆಯನ್ನು ಯಾರು ಕೂಡ ತ್ಯಾಗ ಮಾಡಲ್ಲ. ಸಚಿವ ಸ್ಥಾನವನ್ನು ಈಗಾಗಲೇ ತಗೊಂಡಾಗಿದೆ, ಪ್ರಮಾಣ ವಚನ ಸ್ವೀಕರಿಸಿ ಕೆಲಸವನ್ನು ಶುರು ಮಾಡ್ತಾ ಇದ್ರೆ ಅದರಲ್ಲಿ ಆ ಒಂದು ಸಚಿವ ಸ್ಥಾನವನ್ನು ಯಾರು ತ್ಯಾಗ ಮಾಡ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ಇವರು ಪ್ರಯತ್ನಗಳನ್ನ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ. ಒಂದ್ ರೀತಿ ನುಂಗಲಾಗದ ತುಪ್ಪ ಆಗಿದೆ. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಎಲ್ಲರಿಗೂ 19 ಸ್ಥಾನವನ್ನು ಕೊಡಲಾಗಿದೆ, ಒಂದು ಮಹಿಳಾ ಕೋಟವನ್ನು ಕೊಡಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇದು ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಮತ್ತೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೃಷ್ಣಪ್ಪ ಅವರನ್ನು ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ, ಕಾದ್ ನೋಡ್ಬೇಕು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.